the time that the students spend with us, what we do is it's almost 70% practical exposure and only 30% theory. Because the present current students, the millennials, don't want to sit down inside the classroom and learn the same thing again and again. They want new exposure, they want new kind of experiences. So we send them for various competitions, we participate in a lot of competitions, we make them do something very new, something novel, so that they are learning all the time. So because design is a very creative field, you need to keep on inventing yourself to come up with new design. So that kind of opportunities we keep giving to the students, and they definitely enjoy, like how he said, it is a Habba celebration all the time. So each and every opportunity we get, whether it is Diwali or even Gandhi Jayanti to Independence Day, Teachers Day, everything is celebrated with a lot of josh in our institute. And there we will give some activity which is connected to design, so that they learn more. ನಮ್ಮದು ಇದು INFD MG ರೋಡ್ ಅಂತ. ಇಲ್ಲಿ ನಾವು 3 years ಗ್ರಾಜುಯೇಷನ್ ಪ್ರೋಗ್ರಾಮ್ ಇದೆ, 2 ವರ್ಷದ್ದು ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಇದೆ, ಪ್ಲಸ್ 1 year ಸರ್ಟಿಫಿಕೇಟ್ ಪ್ರೋಗ್ರಾಮ್ಸೂ ಇದೆ. ಇವಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬರೇ ಕಾಲೇಜ್ ಹೋಗೋದು ಬರೋದು ಅದು ಈ ಸಿಸ್ಟಮ್ನಲ್ಲಿ ಇಷ್ಟ ಇಲ್ಲ. ಅವ್ರಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬೇಕು, ಅವ್ರಿಗೆ ಫ್ಯೂಚರ್ ಬಿಸ್ನೆಸ್ ಹೆಂಗೆ ಮಾಡಬೇಕು ಅಂತ ಸ್ವಲ್ಪ ಐಡಿಯಾಸ್ ಬೇಕು. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ದೊಡ್ಡ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಬೇಕು. ನಾವು ಅದೆಲ್ಲ ಈ 10 ವರ್ಷದಿಂದ ನೋಡಿ ಎಲ್ಲ ಸೆಟ್ ನಾವು ಕಾಂಟ್ಯಾಕ್ಟ್ಸ್ ಮಾಡ್ಕೊಂಡಿದ್ವಿ. ಪ್ಲಸ್ ಇನ್ನೊಂದು ವಿಷಯ ಏನಂದರೆ, ಇವತ್ತು ಗ್ರ್ಯಾಜುಯೇಷನ್ ಆಫ್ ದ ಸ್ಟೂಡೆಂಟ್ಸ್ ಅದು ಮೇನ್ ಪ್ರೋಗ್ರಾಮ್. ಅವರ್ ಚಿಲ್ಡ್ರನ್ ಡಿಸೈನ್ ಮಾಡಿರೋದು ಡ್ರೆಸ್ಸಸ್ಸು ವಿಲ್ ಬಿ ಡಿಸ್ಪ್ಲೇಡ್ ಆನ್ ಮಾಡೆಲ್ಸ್. ಸೊ ಪೇರೆಂಟ್ಸ್ಗೆ ಇದು ತುಂಬ ಖುಷಿ ದಿನ ಇವತ್ತು. ಸೊ ಆ ಥರ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಬರೀ ಎಜುಕೇಷನ್ ಅಲ್ಲ, ಓವರ್ ಆಲ್ ಆಂಟ್ರಪ್ರಿನರ್ಶಿಪ್ ಅಂದರೆ ಆಂಟ್ರಪ್ರಿನರ್ಶಿಪ್ಪು, ಜಾಬ್ಸ್ ಅಂದರೆ ಜಾಬ್ಸು, ಪ್ಲಸ್ ಅವ್ರಿಗೆ ಆ್ಯಕ್ಟಿವಿಟೀಸು, ಓವರ್ ಆಲ್ ಡೆವಲಪ್ಮೆಂಟ್, ಇದೆಲ್ಲ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. MG ರೋಡ್ INFD ಅದು ಸ್ಪೆಷಾಲಿಟಿ ಬೇರೆ. ಇನ್ನೂ ಈ ಪ್ಯಾಂಡಮಿಕ್ ಟೈಮ್ನಲ್ಲಿ ನಾವು ಆನ್ಲೈನು ಕಂಟಿನ್ಯೂ ಮಾಡಿದ್ವಿ, ಯಾವಾಗಲೂ ನಾವು ಕ್ಲೋಸ್ ಮಾಡಲಿಲ್ಲ. ಯಾವುದೋ ನಾವು ಕಂಟಿನ್ಯೂ ಮಾಡಿದ್ವಿ. ಎಜುಕೇಷನ್ನು, ಟ್ರೈನರ್ಸ್ ಆನ್ಲೈನು, ಕೌನ್ಸಿಲಿಂಗ್ ಆನ್ಲೈನು, ಕ್ಲಾಸಸ್ ಆನ್ಲೈನ್, ಅದೆಲ್ಲ ಮಾಡಿದ್ದೀವಿ. ಅದಕ್ಕೆ ನಾವು ಇವತ್ತು ಇದೊಂದು ಹಬ್ಬ, ನಮಗೆ ಸ್ಟೂಡೆಂಟ್ಸ್ಗೆ ಮೇನ್ ಇದೊಂದು ಹಬ್ಬ. ಅದೊಂದು ವಿಷಯ ನಾವು ಹೇಳಿದ್ವಿ. ನಮಸ್ಕಾರ, ನಾನು ನಿಮ್ಮ IT ಆಚಾರ್ಯ. ಇವತ್ತು ನಾನು INFD ಒಂದು ಶೋ ಮಾಡಿದ್ರು, KGFW ಅಂತ. ಜ್ಯೋತ್ಸ್ನಾ ವೆಂಕಟೇಶ್ ಮತ್ತು ಸಬರೀಶ್ ಅವರ ಜೊತೆ ಒಂದು ಒಳ್ಳೆ ಶೋ ಥೀಮ್ ಮಾಡಿದ್ರು. ಕೋವಿಡ್ ಆದಮೇಲೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಸಪೋರ್ಟ್ ಮಾಡಬೇಕು. ಇವತ್ತು ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಸೊ ಅವ್ರ ವಿಷನ್, ಜ್ಯೋತ್ಸ್ನಾಸ್ ವಿಷನ್ ಅಂತ ಯಾರ ಥರ ಒಂದು ಬ್ಲಾಸ್ಟ್ ಥರ ಮಾಡಬೇಕು. ಯಾಕಂದರೆ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ತುಂಬ ಸಫರ್ ಮಾಡ್ತಿದೆ ಅಲ್ಲ, ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 2 years. ಸೊ ಇವತ್ತು ಸಮ್ ಜೋಶ್ ಆಗಲಿ ಮಾಡಬೇಕಾ ಅಂತ ಶೋ ಮಾಡಿದ್ದು ಅವರು. ತುಂಬ ಚೆನ್ನಾಗಿತ್ತು, ಸಖತ್ತಾಯಿತು. ನನಗೆ ತುಂಬ ಇಷ್ಟ ಆಯಿತು. ಮೈ ಡ್ರೆಸ್, ಯು ಕ್ಯಾನ್ ಸಿ ಸಚ್ ಅ ಕ್ಯೂಟ್ ಡ್ರೆಸ್ ಆ್ಯಂಡ್ ಐ ಲವ್ ದ ಮೇಕಪ್ ಆ್ಯಂಡ್ ಸಖತ್ ಶೋ ಮಾಡಿದರೆ. ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಅಮಿತ್ ಪಾಂಡ್ಯ ನನ್ನ ಫ್ಯಾಷನ್ ಸ್ಟೈಲಿಂಗ್ ಮಾಡಿದರು. ಆದಮೇಲೆ ಫಹೀಮ್ ಇಸ್ ದ ಶೋ ಡೈರೆಕ್ಟರ್. ಹಿ ಡಿಡ್ ಅ ವಂಡರ್ಫುಲ್ ಜಾಬ್ coordinating with all the models and actresses, and just it was just too much happy ಆಗಿದ್ದೀವಿ ನಾನು. ಯಾಕಂದರೆ ಆಲ್ಮೋಸ್ಟ್ 2 years ಮುಂಚೆ ಸ್ಟೇಜ್ ಹತ್ರ ಹೋಗಿದ್ದೀವಿ. ಫುಲ್ ಭಯ ಬಂತು ನನಗೆ, ಓ ಮೈ ಗಾಡ್. ಬಟ್ ಆಫ್ಟರ್ ಐ ಫಿನಿಶ್ ದ್ಯಾಟ್ ನಾವು ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಅವಾರ್ಡ್ ಬಂದಿದೆ ನಿಮಗೆ, ಗೆಸ್ಟ್ ಆಫ್ ಆನರ್, ಮೈ ಫಸ್ಟ್ ಅವಾರ್ಡ್ ಆಫ್ಟರ್ ಪ್ಯಾಂಡಮಿಕ್. ಸೊ ಥ್ಯಾಂಕ್ ಯು ಸೋ ಮಚ್.